ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಮೊನ್ನೆ RSS ಪ್ರಾರ್ಥನೆಯನ್ನ ಹಾಡಿದಾಗ ಕಾಂಗ್ರೆಸ್ ಹೊರತಾಗಿ ಪ್ರತಿಯೊಬ್ಬರು ಕೂಡ ಬಹಳ ಖುಷಿ ಪಟ್ಟಿದ್ರು. ಯಾಕಂದ್ರೆ ಅವರು ಪಕ್ಷ ಯಾವುದೇ ಇರಲಿ, ದೇಶ ಪ್ರೇಮ ಏನಿದೆ ಅದು ಯಾವತ್ತಿದ್ರೂ ಶಾಶ್ವತ ಅನ್ನುವಂಥದ್ದನ್ನು ಅವರು ಆ ಮೂಲಕ ತೋರಿಸಿಕೊಟ್ಟಿದ್ರು. ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಆದ್ರೆ ಈಗ ಅದೇ ಡಿಕೆ ಶಿವಕುಮಾರ್ ಅವರು ಆ RSS ಪ್ರಾರ್ಥನೆಯನ್ನ ಹಾಡಿದಕ್ಕೆ ಕ್ಷಮೆಯನ್ನ ಕೇಳಿದಾರಲ್ವಾ, ನಿಜವಾಗ್ಲೂ ನನಗೆ ಬಹಳ ಬೇಸರ ಆಗ್ಬಿಡ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. I don't want to hurt their feelings. I would like, if anyone has been hurt, I feel sorry for them. I think I would like to seek apology to all of them, but not politically pressurize on this. None of my party high command or anyone has asked any question on this. I would not like to reply to any one of them, but I would like to send a message across the country. My loyalty to the Gandhi family, between the God and the idol and a common man. Gandhi family is my God, I am their devotee. ಡಿಕೆ ಶಿವಕುಮಾರ್ ಅವರೇ, ನೀವು ಯಾರಿಗೂ ಕೂಡ ಅಲ್ಲಿ ಬಕೆಟ್ ಹಿಡಿದಿದ್ದಲ್ಲ, ನಿಮ್ಮ ಪಕ್ಷವನ್ನ ದೂಷಿಸಿದ್ದು ಕೂಡ ಅಲ್ಲ, ನೀವು ದೇಶವನ್ನ ಹೊಗಳಿದ್ದಲ್ಲಿ, ಭಾರತ ಮಾತೆಗೆ ನೀವು ನಮನವನ್ನ ಸಲ್ಲಿಸಿದ್ರಿ. ಏನ್ ತಪ್ಪಿತ್ತು? ನೀವು ಹಾಡಿದಂತಹ ಆ RSS ಪ್ರಾರ್ಥನೆಯನ್ನ ನಾನು ಹಾಡ್ತೀನಿ, ಅದರ ಅರ್ಥವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ ಪತತ್ವೇಶಕಾಯೋ ನಮಸ್ತೆ ನಮಸ್ತೆ. ಏನಿದ್ರ ಅರ್ಥ? ಹೇ ಪರಮ ವತ್ಸಲ ಮಾತೃಭೂಮಿಯೇ, ನಾನು ನಿನಗೆ ನಿರಂತರವಾಗಿ ನಮಸ್ಕರಿಸ್ತೀನಿ. ನೀನು ಎಲ್ಲ ಸುಖವನ್ನ ನೀಡಿ ನನ್ನನ್ನ ದೊಡ್ಡವನನ್ನಾಗಿ ಮಾಡಿದೀಯಾ. ಹೇ ಮಹಾಮಂಗಳ ಮಾತೃಭೂಮಿಯೇ, ನಿನ್ನ ಕಾರಣದಿಂದಾಗಿ ನಾನಿವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ಹಾಗಾಗಿ ನನ್ನನ್ನೇ ನಿನಗೆ ಅರ್ಪಿಸ್ತೀನಿ. ನಿನಗೆ ನಾನು ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತೀನಿ, ನಮನಗಳನ್ನ ಸಲ್ಲಿಸ್ತೀನಿ ಭಾರತ ಮಾತೆ ಅಂತ. ಅರೆ, ಇದ್ರಲ್ಲಿ ಅಂತಹ ತಪ್ಪು ಏನಿತ್ತು ನೀವೇ ಹೇಳಿ? RSS ದೇಶ ಪ್ರೇಮವನ್ನ ಕಲಿಸಿಕೊಡುತ್ತೆ ವಿನಃ ಬೇರೆ ಏನೂ ಅಲ್ಲ ಅಲ್ವಾ? ದೇಶವನ್ನ ಪ್ರೀತಿಸೋದು ಕಷ್ಟ ಅಂತ ಬಂದಾಗ ಪ್ರಾಣದ ಹಂಗನ್ನ ತೊರೆದು ಸೇವೆಗೆ ಇಳಿಯೋದೇ RSS ಕಾರ್ಯಕರ್ತ. ಆ RSSನ ಪ್ರಾರ್ಥನೆಯನ್ನ ನೀವು ಸದನದಲ್ಲಿ ಹೇಳಿದ್ರಲ್ಲಿ ಏನ್ ತಪ್ಪಿತ್ತು ಅಂತ. RSS ಅನ್ನ ಕೆಲವರು ಹಿಂದೂ ಸಂಘಟನೆ ಅಂತ ಹೇಳ್ತಾರೆ, ಆದ್ರೆ ಅದು ಹಿಂದೂ ಸಂಘಟನೆ ಅಲ್ಲ, ಅದು ದೇಶದ ಸಂಘಟನೆ. ಅಲ್ಲಿ ಬೇರೆ ಯಾವುದು ಕೂಡ ಅಡ್ಡಿ ಬರಲ್ಲ ಅನ್ನುವಂಥದ್ದು ಅರ್ಥ ಆಗೋರಿಗೆ ಅರ್ಥ ಆಗಿದೆ ಬಿಡಿ. ಆದ್ರೂ ಅವರುಗಳ ಪ್ರಕಾರನೇ ನಾವು ನೋಡಿದ್ರು ಕೂಡ ನೀವೊಬ್ಬ ಹೆಮ್ಮೆಯ ಹಿಂದೂ ಕೂಡ ಹೌದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವೇ ಹಲವಾರು ಬಾರಿ ಹೇಳಿದ್ದೀರಾ, ನಾನೊಬ್ಬ ಹೆಮ್ಮೆಯ ಹಿಂದೂ ಅಂತ. ನಿಮ್ಮ ಆಚರಣೆಗಳ ಮೂಲಕ ಅದನ್ನ ಎತ್ತಿ ಹಿಡಿದಿದ್ದೀರಾ ಕೂಡ. ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗೆಯಲ್ಲಿ ಮಿಂದೆದ್ರೆ ಏನು ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಅಂದಾಗ್ಲೂ ಕೂಡ, ಸ್ವತಃ ಒಬ್ಬ ಹಿಂದೂವಾಗಿ ವಿಷ ಕಾರಿದಾಗ್ಲೂ ಕೂಡ ನೀವು ಕುಟುಂಬ ಸಮೇತರಾಗಿ ಮಹಾಕುಂಭ ಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ನೋ ಮ್ಯಾಟರ್ ವಾಟ್ ನಾನೊಬ್ಬ ಹೆಮ್ಮೆಯ ಹಿಂದೂ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳಿದ್ರಿ, ಸಾಬೀತು ಮಾಡಿದ್ರಿ. ಅದನ್ನ ಶಿವರಾತ್ರಿ ಆದ್ರೆ ಇಶಾ ಫೌಂಡೇಶನ್ ಅಲ್ಲಿ ಸದ್ಗುರು ಅವರ ಪಕ್ಕದಲ್ಲಿ ಕೂತ್ಕೊಂಡು ಜಾಗರಣೆ ಮಾಡ್ತೀರಾ. ಇವೆಲ್ಲವನ್ನ ನೀವು ಮಾಡಿದಾಗ ಯಾವುದೇ ಸಮಸ್ಯೆ ಬಂದಿರಲಿಲ್ಲ. ಇವೆಲ್ಲವನ್ನ ಮಾಡಿದಾಗ ನೀವು ಕ್ಷಮೆಯನ್ನು ಕೇಳುವಂತಹ ಪ್ರಮೇಯ ಕೂಡ ಬಂದಿರಲಿಲ್ಲ. ಆದರೆ ನೀವು ದೇಶವನ್ನ ಪ್ರೀತಿಸಿ ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದ ಮಾತ್ರಕ್ಕೆ ಯಾಕೆ ಸಾರಿಯನ್ನ ಕೇಳಿದ್ರಿ? ಅಲ್ಲಿ ಅಂತ ತಪ್ಪು ಏನಿತ್ತು? ನೀವು ಕ್ಷಮೆ ಕೇಳುವಂಥದ್ದು ಏನಾಯ್ತಲ್ಲಿ? ದೇಶ ವಿರೋಧಿ ಹೇಳಿಕೆ ಕೊಟ್ಟರೆ ಅದು ಬೇರೆ, ಸಾರಿ ಕೇಳಬೇಕು. ಅವತ್ತು ಸದನದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಪಾಕ್ ಪರ ಘೋಷಣೆಯನ್ನು ಕೂಗ್ತಾರೆ, ಅದು ತಪ್ಪು, ಅದು ಖಂಡನೀಯ, ಅದಕ್ಕೆ ಕ್ಷಮೆ ಕೂಡ ಇಲ್ಲ. ಅವರನ್ನ ಕ್ಷಮೆ ಕೇಳಿ ಅಂತ ಗಾಂಧಿ ಕುಟುಂಬ ಕೇಳಲೂ ಇಲ್ಲ. ಆದ್ರೆ ನೀವು ದೇಶ ಪ್ರೇಮವನ್ನ ವ್ಯಕ್ತಪಡಿಸಿದ ಮಾತ್ರಕ್ಕೆ
ಯಾಕೆ ಹಾಗೆ ಮಾಡಿದ್ರು? ಏನ್ ಸಮಸ್ಯೆ ಆಯ್ತು? ಅರೆ ನಿಮ್ಮಲ್ಲಿ ದೇಶ ಪ್ರೇಮ ಇದೆ, ಅದನ್ನ ನೀವು ತೋರ್ಪಡಿಸ್ಕೊಂಡ್ರಿ. ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಗಾಂಧಿಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು ಇಲ್ಲವೇ ಇಲ್ವಾ? ರಾಹುಲ್ ಗಾಂಧಿ ನೋಡಿದ್ರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಬೊಬ್ಬೆಯನ್ನ ಹಾಕ್ತಾರೆ. ಇಲ್ಲಿ ಯಾರು ಯಾರಿಂದ ಅಪಾಯದಲ್ಲಿರೋದು? ಯಾರು? ಇತ್ತೀಚೆಗೆ ರಾಜಣ್ಣ ಅವರು ರಾಹುಲ್ ಗಾಂಧಿಯ ವಿರುದ್ಧವಾಗಿ ಸತ್ಯವನ್ನ ಮಾತಾಡಿದ್ರು. ಅವರನ್ನ ಪಾಪ ಪಕ್ಷದಿಂದ ಕಿತ್ತು ಬಿಸಾಡೆ ಬಿಟ್ರು. ಈ ಬಾರಿ ನೋಡಿದ್ರೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಭಾರತ ಅಂದ್ರೆ ಇಷ್ಟ ಇಲ್ಲ, ದೇಶದ ವಿರುದ್ಧನೇ ಯುದ್ಧವನ್ನ ಮಾಡಬೇಕು ಅಂತ ಹೇಳ್ತಾರೆ. RSS ಹೆಸರನ್ನ ಕೇಳಿದ್ರೆ ಉರ್ಕೊಂಡು ಬಿಡ್ತಾರೆ. ಹಾಗಿರುವಾಗ DK ಶಿವಕುಮಾರ್ ಅವರು ದೇಶದ ಮೇಲಿನ ಪ್ರೀತಿಯಿಂದ, ಆ ಗೌರವದಿಂದ RSS ಪ್ರಾರ್ಥನೆಯನ್ನ ಹಾಡ್ತಾರೆ. ಆದರೆ ರಾಹುಲ್ ಗಾಂಧಿಗೆ ಅದು ಇಷ್ಟ ಆಗ್ಲಿಲ್ಲ. ಏನೋ ಪುಣ್ಯ ಜಸ್ಟ್ ಮಿಸ್, ಪಕ್ಷದಿಂದ ಕಿತ್ತು ಹಾಕೋ ಮಟ್ಟಕ್ಕೆ ಹೋಗ್ಲಿಲ್ಲ. ಆದ್ರೆ ಕ್ಷಮೆ ಕೇಳೋ ಹಾಗೆ ಮಾಡ್ತಾರೆ. ಗಾಂಧಿ ಕುಟುಂಬನೇ ನನ್ನ ದೇವರು ಅಂತ ಹೇಳೋ ಹಾಗೆ ಮಾಡ್ತಾರೆ. I'll take my efforts, my loyalty to the Gandhi family, between the God and the idol and a common man. Bhakta and Bhagavanta. Devotee and God. So God, they are the Gandhi family is my God. I am their devotee. That is all. So today my Mallikarjun Kharge ji, my president, I have been working with him last 35-40 years. ಯಾಕೆ DK ಶಿವಕುಮಾರ್ ಅವರೇ ಇಷ್ಟೆಲ್ಲ ಕಷ್ಟ ಇದ್ದ ಮೇಲೂ ನಿಮ್ಮ ಸಿದ್ಧಾಂತದ, ನಿಮ್ಮ ನಂಬಿಕೆಯ, ನಿಮ್ಮ ಮೌಲ್ಯಗಳ ವಿರುದ್ಧವಾಗಿ ನಿಮ್ಮ ಪಕ್ಷ ಇದ್ದ ಮೇಲೂ, ನಿಮ್ಮ ವಾತಾವರಣ ಇದ್ದ ಮೇಲೂ ಯಾಕೆ ಇನ್ನೂ ಈ ಪರದಾಟ? ಯಾಕೆ? ಮತ್ತೆ ಹೇಳ್ತೀನಿ, ಬಹಳ ಬೇಸರ ಇದೆ. ನೀವು ಭಾರತ ಮಾತೆಗೆ ನಮನವನ್ನ ಸಲ್ಲಿಸಿದಕ್ಕೆ ಕ್ಷಮೆಯನ್ನ ಕೇಳಬಾರ್ದಿತ್ತು DK ಶಿವಕುಮಾರ್ ಅವರೇ. ವೀಕ್ಷಕರ, RSS ಯಾವತ್ತೂ ಯಾರಿಗೂ ಕೂಡ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹೇಳಿ ಅಂತ ಒತ್ತಾಯ ಅಂತೂ ಮಾಡಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಹುಟ್ಟಿದೀವಿ ಅಂತ ಅಂದ ಮೇಲೆ ದೇಶದ ಮೇಲಿನ ಆ ಪ್ರೀತಿ, ಆ ಗೌರವ ಪ್ರತಿಯೊಬ್ಬರಿಗೂ ಇರಬೇಕಾಗಿರುವಂಥದ್ದು. ಯಾವ ಕಾಂಗ್ರೆಸ್ ಇವತ್ತು DK ಶಿವಕುಮಾರ್ ಅವರನ್ನ ಕ್ಷಮೆ ಕೇಳೋ ಹಾಗೆ ಮಾಡಿದ್ಯೋ, ಅದೇ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂತಹ, ಸ್ವತಃ ಮುಸ್ಲಿಂ ಕೂಡ ಆಗಿದ್ದಂತಹ ಜಾಫರ್ ಶರೀಫ್ ಅವರು ಶಾಖೆಗೆ ಹೋಗಿದ್ರಂತೆ. ನೀವು ಮಾತ್ರ ಅಲ್ಲ ದೇಶಭಕ್ತರು, ನಾನು ಕೂಡ ದೇಶಭಕ್ತನೇ, ನಾನು ಕೂಡ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದೀನಿ ಅಂತ ಹೇಳಿದ್ರಂತೆ. ಅವರಿಗೆ ಹಾಗೆ ಹೇಳೋದಕ್ಕೆ ಯಾರು ಒತ್ತಾಯವನ್ನ ಮಾಡಿರ್ಲಿಲ್ಲ. ಆ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ಅವರಿಗೆ ಕ್ಷಮೆಯನ್ನ ಕೇಳಿ ಅಂತ ಯಾರು ಒತ್ತಾಯ ಮಾಡಲಿಲ್ಲ. ಯಾಕೆ? ಬಹುಶಃ ಅದು 2 ದಶಕಗಳ ಹಿಂದಿನ ಮಾತಲ್ವಾ. ಅವತ್ತು ಕಾಂಗ್ರೆಸ್ಗೆ ಅದು ಅಷ್ಟು ದೊಡ್ಡ ವಿಚಾರ ಆಗಿರಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ದೇಶಭಕ್ತಿ ಬಹಳ ದೊಡ್ಡ ಅಪರಾಧ ಅನ್ನೋ ರೀತಿ ಬಿಂಬಿತ ಆಗ್ತಾ ಇದೆ. ಗಾಂಧಿ ಕುಟುಂಬದ ಆಲೋಚನೆಗಳಾಗಿರಬಹುದು, ಅವರ ದೇಶದ ಬಗೆಗಿನ ನಿಲುವಾಗಿರಬಹುದು, ಅವರ ದೇಶದ ಬಗೆಗಿನ ನಿರ್ಧಾರಗಳಾಗಿರಬಹುದು, ಪ್ರತಿಯೊಂದು ಕೂಡ ದೇಶಭಕ್ತಿಯ ವಿರುದ್ಧವಾಗಿರುವಾಗ DK ಶಿವಕುಮಾರ್ ಅವರ ಮಾತೃಭೂಮಿಯ ಬಗೆಗಿನ ಪ್ರೇಮ, ದೇಶದ ಬಗೆಗಿನ ಪ್ರೇಮ ಅವರ ಮಾತು ಹಾಗೆ ಕೃತಿಗಳಲ್ಲಿ ವ್ಯಕ್ತ ಆದಾಗ ಅದು DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತರುತ್ತೆ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಯಿತು. ಕಾಂಗ್ರೆಸ್ನಲ್ಲಿ ಮಾತೃಭೂಮಿಯ ಬದಲಿಗೆ ಆ ಸ್ಥಳದಲ್ಲಿ ಇಟಲಿ ಮಾತೆಗೆ ಗಾಂಧಿ ಕುಟುಂಬದವರನ್ನ ಪ್ರತಿಷ್ಠಾಪಿಸಿ ಅವರನ್ನ ಕೊಂಡಾಡಿದಿದ್ರೆ ಲಾಭ ಸಿಗಬಹುದು ಅನ್ನುವಂಥ ಅಂದಾಜು ಅವರಿಗೆ ಸಿಕ್ಕಿದೆ ಅನ್ನೋದಕ್ಕಿಂತ ಸಿಗೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ಕ್ಷಮೆ ಕೇಳಬೇಕು ಅನ್ನೋ ಮಟ್ಟಿಗೆ ಈ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನುವಂತಹ ಸಾಲುಗಳು DK ಶಿವಕುಮಾರ್ ಅವರನ್ನ ಕೆರಳಿಸಿ ಬಿಡ್ತು. ಆದ್ರೂ ಮತ್ತೆ ಹೇಳ್ತೀನಿ, DK ಶಿವಕುಮಾರ್ ಅವರೇ, ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದ್ದಕ್ಕೆ, ತಾಯಿ ಭಾರತಿಗೆ ಧನ್ಯವಾದವನ್ನ ತಿಳಿಸಿದ್ದಕ್ಕೆ ನೀವು ಸಾರಿ ಕೇಳಬಾರ್ದಿತ್ತು, ಕ್ಷಮೆ ಕೇಳಬಾರ್ದಿತ್ತು. ಬಹಳ ಬೇಜಾರಿದೆ DK ಶಿವಕುಮಾರ್ ಅವರೇ.
ಇಲ್ಲಿ ಗಾಂಧಿ ಕುಟುಂಬ ಒಂದಂತೂ ಅರ್ಥ ಮಾಡ್ಕೊಳ್ಬೇಕು, ಆ ಪ್ರಾರ್ಥನೆ RSS ಇದಾಗಿರಬಹುದು, ಆದರೆ ಮಾತೃಭೂಮಿ ಭಾರತವನ್ನ ಪ್ರೀತಿಸುವಂತಹ ಪ್ರತಿ ಒಬ್ಬರದ್ದು ಕೂಡ ಹೌದು. ಜಯ ಭಾರತ ಜನನಿಯ ತನುಜಾತೆ ಅಂತ ಬರೆದದ್ದು ಕುವೆಂಪು ಅವರು ಆಗಿದ್ರು ಕೂಡ ಭಾರತ ಜನನಿಯ ಮಗಳು ಕರ್ನಾಟಕ ಮಾತೆ ಅಂತ ಹೇಳೋರು ಕನ್ನಡಿಗರು. ಮೊಹಮ್ಮದ್ ಇಕ್ಬಾಲ್ ಅವರು ಸಾರೇ ಜಹಾನ್ ಸೆ ಅಚ್ಚಾ ಅಂತ ಗೀತೆಯನ್ನು ಬರೀತಾರೆ. ಆದ್ರೆ ದೇಶ ವಿಭಜನೆಯ ಸಂದರ್ಭದಲ್ಲಿ ಆ ವ್ಯಕ್ತಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು ಬಿಡ್ತಾನೆ. ಹಾಗಂತ ಆ ಗೀತೆಯನ್ನ ಪಾಕಿಗಳಿವತ್ತು ಹಾಡದಿದ್ರು ಪ್ರತಿಯೊಬ್ಬ ಭಾರತೀಯ ಹಾಡ್ತಾರೆ. ಪ್ರತಿಯೊಬ್ಬ ಭಾರತೀಯರ ನರನಾಡಿಗಳಲ್ಲಿ ಅದು ರಿಂಗಣಿಸ್ತಾ ಇರತ್ತೆ. ಇಕ್ಬಾಲ್ ದೇಶ ವಿರೋಧಿ ಆಗಿರಬಹುದು, ಆತನ ನಿಲುವು ನಮಗೆ ವಿರೋಧ ಆಗಿರಬಹುದು, ಆದ್ರೆ ಆತ ಬರೆದಂತಹ ಗೀತೆ ಯಾವತ್ತೂ ಅಲ್ಲ. ಯಾಕಂದ್ರೆ ಅದರಲ್ಲಿ ಇರುವಂತದ್ದು ದೇಶಭಕ್ತಿ. ಹಾಗಾಗಿ ಆ ವಿಚಾರದಲ್ಲಿ ಯಾರು ಕೂಡ ಅದನಿಗೆ ಕ್ಷಮೆಯನ್ನ ಆಗ್ರಹಿಸೋದು ಇಲ್ಲ. ಹಾಗಿರುವಾಗ DK ಶಿವಕುಮಾರ್ ಅವರು ಕ್ಷಮೆಯನ್ನ ಕೇಳಿದಾರಲ್ವಾ, ಆ ಕ್ಷಮೆ ಯಾವ ಆಂಗಲ್ ಇಂದ ನೋಡಿದ್ರು ಸರಿ ಅಂತ ಕಾಣಿಸೋದೇ ಇಲ್ಲ. ಅದು ಬೇಕಾಗೆ ಇರಲಿಲ್ಲ. ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದಕ್ಕೆ ಯಾರೀ ಸಾರಿ ಕೇಳ್ತಾರೆ? ಯಾರು ಕೇಳ್ತಾರೆ? ಆದ್ರೆ ಏನ್ ಮಾಡೋದು? DK ಶಿವಕುಮಾರ್ ಅವರು ಗಾಂಧಿ ಕುಟುಂಬದ ಗುಲಾಮಿತನಕ್ಕೆ ಸೋತು ದೇಶಭಕ್ತಿಯ ವಿಚಾರದಲ್ಲೂ ಕಾಂಪ್ರಮೈಸ್ ಆಗುವಂತಹ ಪರಿಸ್ಥಿತಿ ಬಂತಲ್ವ ಅನ್ನೋದು ಬಹಳ ಬೇಸರದ ಸಂಗತಿ. ಮತ್ತೆ ಮತ್ತೆ ಹೇಳಬಲ್ಲೆ, RSS ಪ್ರಾರ್ಥನೆ ದೇಶ ಪ್ರೇಮಕ್ಕೆ ಸಂಬಂಧಿಸಿರೋದೇ ಹೊರತು ಯಾವುದೋ ಒಂದಕ್ಕೆ ಸೀಮಿತ ಆಗಿರೋದಲ್ಲ, ಬೇರೇನೂ ಅಲ್ಲ. ತಾಯಿ ಭಾರತಿಗೆ ನಮನಗಳನ್ನ ಸಲ್ಲಿಸಿದಕ್ಕೆ ಕ್ಷಮೆಯನ್ನ ಕೇಳುವಂತಹ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಇದೆ ಅಂತ ಅಂದ್ರೆ ಆ ಗಾಂಧಿ ಕುಟುಂಬದ ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದನ್ನ ಒಂದು ಬಾರಿ ನೀವು ಊಹೆ ಮಾಡ್ಕೊಳ್ಳಿ. ಮತ್ತೆ ಹೇಳ್ತೀನಿ, DK ಶಿವಕುಮಾರ್ ಅವರೇ, ಅದೆಂತಹ ಪರಿಸ್ಥಿತಿನೇ ಬರಲಿ, ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದ್ದಕ್ಕೆ ನೀವು ಕ್ಷಮೆಯನ್ನ ಕೇಳಲೇಬಾರದಿತ್ತು. ಬಹಳ ಬೇಸರ ಇದೆ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.